ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವಕ್ಫ್ ತಿದ್ದುಪಡಿ ಕಾನೂನು ಸಂವಿಧಾನದ ಆಶಯಗಳನ್ನು ಕೊಂಡಂತಹ ಕಾನೂನು. ವಕ್ಫ್ ತಿದ್ದುಪಡಿ ಕಾನೂನು ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂತಹ ಕಾನೂನು. ವಕ್ಫ್ ತಿದ್ದುಪಡಿ ಕಾನೂನನ್ನು ನಾವು ಯಾಕೆ ವಿರೋಧಿಸಬೇಕು? ವಕ್ಫ್ ತಿದ್ದುಪಡಿ ಕಾನೂನಿನಲ್ಲಿ ಇರ್ತಕ್ಕಂತಹ ಬದಲಾವಣೆಗಳು ಮುಸಲ್ಮಾನರ ಆರ್ಥಿಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ವಕ್ಫ್ ತಿದ್ದುಪಡಿ ಕಾನೂನು ಮುಸಲ್ಮಾನರ ಮೇಲೆ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಈ ಉದ್ದೇಶದಿಂದ ನಾವು ಚಿಕ್ಕಮಗಳೂರು ನಗರದ ಸಮಸ್ತ ಮುಸ್ಲಿಂ ಬಾಂಧವರು ಇವತ್ತು ವಕ್ಫ್ ತಿದ್ದುಪಡಿ ಕಾನೂನನ್ನ, ವಕ್ಫ್ ತಿದ್ದುಪಡಿ ಮಸೂದೆಯನ್ನ ನಾವು ವಿರೋಧಿಸಲಿಕ್ಕೆ ಇವತ್ತು ಜಮಾವಣೆಗೊಂಡಿದ್ದೀವಿ. ಈ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಕೆ ಮೊಹಮ್ಮದ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ವಕ್ಫ್ ಆಸ್ತಿ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ಯಾರೋ ದಾನ ಧರ್ಮ ಕೊಟ್ಟಿರ್ತಕ್ಕಂಥದ್ದು ಅಲ್ಲ. ಸಮುದಾಯದವರು, ಸಮುದಾಯದ ಹಿರಿಯರು ಹಿಂದೆ ಕೊಟ್ಟಿರ್ತಕ್ಕಂಥ, ದಾನ ಮಾಡಿರ್ತಕ್ಕಂಥ ಭೂಮಿ. ಯಾತಕ್ಕಾಗಿ ಅಂತಂದ್ರೆ ಸಮುದಾಯದ ಅಭಿವೃದ್ಧಿಗೋಸ್ಕರ, ಸಮುದಾಯ ಬಾಂಧವರು ವಿದ್ಯಾಭ್ಯಾಸ ಮಾಡುವುದಕ್ಕೆ, ಶಾಲೆಗಳನ್ನು ತೆರೆಯುವುದಕ್ಕೆ, ಅವರಿಗೆ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಸ್ಪತ್ರೆಯನ್ನು ತೆರೆಯುವುದಕ್ಕೆ, ಅವರಿಗೆ ಬೇರೆ ಬೇರೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅದರಲ್ಲಿ ಮುಂದುವರಿಯುವುದಕ್ಕೆ, ಮತ್ತು ನಮ್ಮ ಧಾರ್ಮಿಕ ಸ್ಥಳಗಳು, ಮಸೀದಿ ಇರ್ಬೋದು, ಮದ್ರಸಾ ಇರ್ಬೋದು, ಇವುಗಳ ಅಭಿವೃದ್ಧಿಗೆ ಇದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ಒಂದು ಭೂಮಿಗಳು. ಇದನ್ನ ವಶಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ, ಇದು ಬಿಡಬಾರದು ಅನ್ನೋ ಉದ್ದೇಶದಿಂದ ಮುಸಲ್ಮಾನರ ಮೇಲೆ ಮತ್ಸರ ದ್ವೇಷದಿಂದ ಮಾಡತಕ್ಕಂಥ ಕೆಲಸ. ಇವತ್ತು ಯಾವ ರೀತಿ ನೀವು ಶಾಂತ ರೀತಿಯಿಂದ ಈ ಬಿಸಿಲನ್ನು ಲೆಕ್ಕಿಸಿದ್ರೆ ಉಪವಾಸ ಹಿಡ್ಕೊಂಡು ನೀವು ಬಂದಿದ್ದೀರಿ, ನಿಮ್ಮ ಪ್ರಯತ್ನಕ್ಕೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಫಲ ನೀಡಲಿ, ನಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಹೋರಾಟ ಮಾಡೋಣ. 10 ವರ್ಷದಲ್ಲಿ ಈ ಕೇಂದ್ರ ಬಿಜೆಪಿ ಸರ್ಕಾರ ಬಂದಿದೆ, ಆವಾಗ್ಲಿಂದಾನು ಈ ದೇಶದಲ್ಲಿ ನಡೀತಿರೋದು ಬರೀ ಹಿಂದೂ ಮುಸ್ಲಿಂ ಮತ್ತೆ ಮಂದಿರ ಮಸ್ಜಿದು, ಇಂಡಿಯಾ ಪಾಕಿಸ್ತಾನ, ಅದು ಬಿಟ್ರೆ ಏನು ನಡೀತಾ ಇಲ್ಲ. ಇದ್ರ ಜೊತೆಯಲ್ಲಿ ಹಿಜಾಬು ತಂದಿದ್ರು. ಇವರು ಹಿಪೋಕ್ರಸಿ ನೋಡಕ್ ಪ್ರಯತ್ನ ಮಾಡ್ಬೇಕು. ನಾವು ಜನಗಳ ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ಹಿಜಾಬ್ ತರ್ತಾರೆ ಮತ್ತೆ ಹೊರದೇಶದಲ್ಲಿ ಹೋಗಿ ಶೇಖ್ಗಳಿಗೆ ಹಕ್ ಮಾಡ್ತಾರೆ, ಅವ್ರ ಜೊತೆ ಬೇರೆ ಬೇರೆ ವ್ಯವಹಾರ ಮಾಡಕ್ ಪ್ರಯತ್ನ ಮಾಡ್ತಾರೆ. ಗೋ ಹತ್ಯೆ ತಗೊಂಬಂದ್ರು, ಅದೊಂದು ಕಾನೂನು ತಗೊಂಬಂದ್ರು. ಸರ್, ಅದ್ರಲ್ಲೂ ಅರ್ಥ ಮಾಡ್ಕೊಳಕ್ ನಾವು ಪ್ರಯತ್ನ ಮಾಡ್ಬೇಕು. ಬರೀ ಬಡವರು ಒಂದ್ 5 ಕೆಜಿ 10 ಕೆಜಿ ಮಾಡೋರಿಗೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಕೇಸ್ ಮಾಡ್ತಾರೆ, ಜೈಲಿಗೆ ಕಳ್ಸಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವ್ರದೇ ಆದ ಕಾರ್ಪೊರೇಟ್ ಲೆವೆಲ್ ಫ್ರೆಂಡ್ಸ್ಗಳು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋದಲ್ಲಿ 2ನೇ ಸ್ಥಾನದಲ್ಲಿ ನಮ್ ದೇಶ ಇದೆ. ಈ ಹಿಪೋಕ್ರಸಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇವತ್ತು ಚೈನಾ ಎಲ್ಲಿದೆ, ನಾವೆಲ್ಲಿದ್ದೀವಿ ನಾವು ಅರ್ಥ ಮಾಡ್ಕೊಳ್ಬೇಕು. ದಿ ಸೂಪರ್ ಪವರ್ ಕಂಟ್ರಿ ಆಫ್ ದಿ ವರ್ಲ್ಡ್. ಆದ್ರೆ ನಮ್ಮ ದೇಶ ಅದಕ್ಕಿಂತ ತುಂಬಾ ಹಿಂದೆ ಉಳಿದಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಬರೀ ಜಾತಿ ಜಾತಿ ಜಾತಿ, ಆದ್ರೆ ಅವ್ರ ದೇಶದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಅವ್ರ ದೇಶದಲ್ಲಿ ನಮ್ಗಿಂತ ಜಾಸ್ತಿ ಜನಾಂಗ ಇರೋ ಪಾಪ್ಯುಲೇಷನ್ ಇರೋ ದೇಶ. ಅವ್ರು ಏನ್ ಮಾಡಿದ್ರು, ಎಜುಕೇಶನ್ ನ ಕಂಪಲ್ಸರಿ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ ನ, ಇಂಡಸ್ಟ್ರಿನ, ಸ್ಕಿಲ್ ಡೆವಲಪ್ಮೆಂಟ್ ನ ಕಂಪಲ್ಸರಿ ಮಾಡಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಈ ಕೋಮಾವಾದಿ ಪಕ್ಷಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬರೀ ಜಾತಿ ತಂದಿರ್ತಾರೆ. ಆ ಜಾತಿ ತರೋದ್ರಿಂದ ನಮ್ಮ ದೇಶ ಇವತ್ತು ಹಿಂದುಳಿದಿದೆ. ಸರ್, ನಾನು ಪಬ್ಲಿಕ್ ಆಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನು ಕೋಮಾವಾದಿ ಪಕ್ಷ ಇದೆ, ಏನ್ ಹಿಂದುತ್ವ ಅಂತಾರೆ, ಏನು ಜಾತಿ ತರ್ತಾರೆ, ಅವ್ರಿಗೊಂದು ಸಿಂಪಲ್ ಕ್ವಶನ್ ಸರ್. ಬಹಿರಂಗವಾಗಿ ಎಲ್ಲಾ ಮುಸ್ಲಿಂ ಜನಾಂಗ ಮುಂದೆ ಹೇಳ್ತೀನಿ, ಸರ್, ಏನ್ ಜಾತಿ ಮಾಡ್ತಾರೆ, ಹಿಂದುತ್ವ ಮಾಡ್ತಾರೆ? ನಿಜವಾಗ್ಲೂ ಇವ್ರಿಗೆ ಒಂದು ಕಾಳಜಿ ಹಿಂದುತ್ವ ಬಗ್ಗೆ ಇದ್ರೆ, ಪ್ರೀತಿ, ಅವ್ರ ಹಿಂದುತ್ವ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ರೆ, ಅವ್ರಿಗೆ ಟ್ಯಾಕ್ಸ್ ಫ್ರೀ ಮಾಡ್ಲಿ ಹಿಂದುತ್ವಗೆ, ಮುಸ್ಲಿಮ್ಸ್ ಅವ್ರಿಗೆ ಬೇಡ. ಎಜುಕೇಶನ್ ಫ್ರೀ ಮಾಡ್ಲಿ, ಪೆಟ್ರೋಲ್ ಫ್ರೀ ಮಾಡ್ಲಿ. ಆವಾಗ ನಾವು ಅರ್ಥ ಮಾಡ್ಕೊಳ್ತೀವಿ ನಿಜವಾಗ್ಲೂ ನಿಮ್ಗೆ ಹಿಂದುತ್ವ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ. ಶ್ರೀಲಂಕಾದಲ್ಲಿ ಏನಾಯ್ತು, ಇದೇ ಜಾತಿ ಇದೇ ಹಿಂದುತ್ವ ತಂದಿದ್ದಕ್ಕೆ ಇವತ್ತು ದಿವಾಳಿ ಆಗೋಯ್ತು ಶ್ರೀಲಂಕಾ. ಇದೇ ಮುಂದಿನ ದಿನಗಳಲ್ಲಿ ನಮ್ಮ ದೇಶನೂ ದಿವಾಳಿ ಆಗಲ್ಲ ಅಂತ ಹೇಳಿ ಗ್ಯಾರಂಟಿ ಇಲ್ಲ. ಖಂಡಿತ ದೇವಳೆ ಹಾಗೆ ಆಗತ್ತೆ. ಆವಾಗ ಜನಗಳು ಶ್ರೀಲಂಕಾದಲ್ಲಿ ಹೆಂಗೆ ಪ್ರೆಸಿಡೆಂಟ್ಗೆ, ಅಲ್ಲಿನ MP MLA ಗಳಿಗೆಲ್ಲ ಒದ್ದು ಓಡಿಸಿದ್ರು ದೇಶ ಬಿಟ್ಟು, ಇದೇ ನಮ್ಮ ದೇಶದಲ್ಲೂ ಅದೇ ತರ ಹಾಗೆ ಆಗತ್ತೆ. ಸೊ ನಾವು ಮುಸ್ಲಿಮ್ಸು ನಾವೇನು ಹೆದೆ ಬಗ್ಗೆ ತೋರಿಸ್ಬೇಕಂತ ಇಲ್ಲ, ನಮ್ಮ ದೇಶ ಭಕ್ತಿ ಎಷ್ಟಿದೆ ಅಂತ ಹೇಳಿ. ನಮ್ಮ ದೇಶಕ್ಕೆ ಯಾವತ್ತು ಏನಾದ್ರೂ ಆದ್ರೂ ನಾವು ನಮ್ಮ ಜೀವ ಕೊಡಕ್ಕೆ ಒಂದು ಪ್ರಯತ್ನ ಖಂಡಿತ ಮಾಡ್ತೀವಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಒಂದು ಕರೋನಾ ಅಂತ ಹೇಳಿ ಒಂದು ದೊಡ್ಡ ದುರಂತ, ಒಂದು ಡಿಸೀಸ್ ಬಂತು. ಆ ಡಿಸೀಸ್ ಟೈಮ್ ಅಲ್ಲಿ ಇದೇ ಹಿಂದುತ್ವವಾದಿಗಳು ಮನೇಲಿ ಹೋಗಿ ಮಲ್ಕೊಂಡ್ರು. ಅವ್ರದೇ ತಂದೆ ತಾಯಿ ಶವವನ್ನು ಸ್ಮಶಾನದಲ್ಲೂ ಬಂದಿಲ್ಲ, ಹಾಸ್ಪಿಟಲ್ ಅಲ್ಲೂ ಬಂದಿಲ್ಲ. ಅದೇ ಟೈಮಲ್ಲಿ ಇದೇ ಮುಸಲ್ಮಾನ್ ಬಾಂಧವರು ಹೆಗ್ಲು ಕೊಟ್ಟಿದ್ದು, ಜೀವ ಕೊಟ್ಟಿ ಸ್ಮಶಾನದಲ್ಲಿ ತಗೊಂಡೋಗಿ
ಈ ಬಿಲ್ ಏನಿದೆ ಬರೀ ರಾಜಕೀಯ ಷಡ್ಯಂತ್ರ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಬಿಲ್ ಬಗ್ಗೆ ಮುಸಲ್ಮಾನರ ಬಗ್ಗೆ ಟಾರ್ಗೆಟ್ ಮಾಡ್ತಿರೋದಲ್ಲ, ಇವ್ರು ಟಾರ್ಗೆಟ್ ಮಾಡ್ತಿರೋದೇ ಕಾನ್ಸ್ಟಿಟ್ಯೂಷನ್ಗೆ. ಏನಕ್ಕಂತ ಹೇಳಿದ್ರೆ ಈ ನಮ್ಮ ಹಕ್ಕು ನಮ್ಗೆ ಯಾರು ಕೊಟ್ಟಿರೋದು, ನಮ್ಗೆ ಈ ಹಕ್ಕು ಕೊಟ್ಟಿರೋದೇ ಕಾನ್ಸ್ಟಿಟ್ಯೂಷನ್. ಇವತ್ತಿನ ಈ ನಿಮ್ಮ ಪ್ರತಿಭಟನೆ ಭಾರತ ದೇಶವನ್ನ ಐಕ್ಯವಾಗಿ ಇಡಬೇಕು ಅಂತಕ್ಕಂತಹ ದೊಡ್ಡ ಉದಾತ್ತ ಆಶಯ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂತಹ ಪ್ರತಿಭಟನೆ. ಇವತ್ತಿನ ಈ ಪ್ರತಿಭಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂತಹ ನೆನೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಪ್ರತಿಭಟನೆ. ಯಾಕೆ ಈ ಮಾತನ್ನ ಪ್ರಾರಂಭದಲ್ಲೇ ಹೇಳಿದೆ ಅಂದ್ರೆ, ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ನರೇಂದ್ರ ಮೋದಿ ಸರ್ಕಾರ ಸರ್ವಾಧಿಕಾರಿ ಹಿಟ್ಲರ್ ಮಾದರಿಯ ಸರ್ಕಾರ. ಈ ಸರ್ಕಾರಕ್ಕೆ ಭಾರತ ದೇಶದ ಜನ, ಭಾರತ ದೇಶದ ಏನು ಅಸ್ಮಿತೆ ಇದೆ, ಭಾರತ ದೇಶದ ಸಂವಿಧಾನದ ತತ್ವಾದರ್ಶಗಳಿದಾವೆ, ಅದನ್ನು ಉಳಿಸಕ್ಕೆ ಅವರು ಗಮನ ಕೊಡ್ತಾ ಇಲ್ಲ. ಬದಲಾಗಿ ಇವತ್ತು ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತಿ ಆ ಮುಖಾಂತರ ಈ ದೇಶದ ಐಕ್ಯತೆಯನ್ನ ಹೊಡೆದು ರಾಜಕಾರಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರತ್ತು ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರದ ಭಾಗನೇ ಬಸ್ ತಿದ್ದುಪಡಿ ಕಾಯ್ದೆ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ. ಬರೀ ನಾವು ಯೋಚನೆ ಮಾಡ್ತಾ ಇದೀವಿ, ಇದು ಬರೀ ಮುಸಲ್ಮಾನರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಪ್ಪು ತಿಳ್ಕೊಂಬೇಡಿ, ಮುಸಲ್ಮಾನ್ ಬಂದವರೇ, ಹೆದರೋ ಅವಶ್ಯಕತೆ ಇಲ್ಲ. ಮುಸಲ್ಮಾನರು ಯಾವತ್ತೂ ಹೆದರಿಲ್ಲ. ಈ ದೇಶ ಕಳೆದವರು ಮುಸಲ್ಮಾನರು, ಭಾರತ ದೇಶ ಕಳೆದವರು ಮುಸಲ್ಮಾನರು. ಬಹುಶಃ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಆದಿಯಾಗಿ ಲಕ್ಷಾಂತರ ಮುಸಲ್ಮಾನರು ಎದೆ ಬಂದೂಕಿನ ಗುಂಡಿಗೆ ಎದೆ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದಾರೆ. ಅಂತ ಮುಸಲ್ಮಾನರಿಗೆ ನಾವು ಯಾವುದೇ ರೀತಿ ವಸ್ತು ತಿದ್ದುಪಡಿ ಮೂಲಕ ಕಿರುಕುಳ ಕೊಡ್ತೀವಿ, ನಿಮ್ಗೆ ಭಯ ಬೀಸ್ ಮಾಡ್ತೀವಿ, ತೊಂದರೆ ಕೊಡ್ತೀವಿ ಅಂದ್ರೆ ಮರ್ತು ಬಿಡಿ, ನೀವು ಮರ್ತು ಬಿಡಿ. ಇದು ಭಾರತ ಭೂಮಿ, ಇದು ಭಾರತ ಭೂಮಿ, ಸರ್ವಧರ್ಮ ಏಕತೆಯನ್ನ ಪ್ರತಿಪಾದಿಸತಕ್ಕಂತ ಭೂಮಿ ಇದು. ಇಲ್ಲಿ ನಾವು ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮದಂತೆ ಬದುಕಿದೀವಿ. ವಕ್ಫ್ ಬಿಲ್ ಮುಖಾಂತರ ಗೊತ್ತಾಗ್ತಾ ಇದೆ ಇದರ ಷಡ್ಯಂತ್ರ ಏನು ಅಂತೇಳಿ. ಇದರ ಷಡ್ಯಂತ್ರ ಇಷ್ಟೇ, ಈ ಭಾರತ ದೇಶದಲ್ಲಿ ಹೆಚ್ಚು ಆಸ್ತಿ ಇರ್ತಕ್ಕಂಥದ್ದು ಭಾರತ ದೇಶದ ಕೇಂದ್ರ ಸರ್ಕಾರದ ಮಿಲಿಟರಿಗೆ, ಎರಡನೇ ಹೆಚ್ಚು ಆಸ್ತಿ ಇರ್ತಕ್ಕಂಥದ್ದು ಈ ದೇಶದ ಹೆಮ್ಮೆಯ ರೈಲ್ವೆಗೆ. ಅದು ಬಿಟ್ಟರೆ ಹೆಚ್ಚು ಮೂರನೇ ಆಸ್ತಿ ಇರ್ತಕ್ಕಂಥದ್ದು ಏನಾದ್ರು ಇದೆ ಅಂದ್ರೆ ಅದು ವಕ್ಫ್ಗೆ ಅಂತಕ್ಕಂಥದ್ನ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ. ಯಾಕೆ ವಕ್ಫ್ಗೆ ಅಷ್ಟು ದೊಡ್ಡ ಆಸ್ತಿ ಇದೆ ಅಂದ್ರೆ ಮುಸಲ್ಮಾನ್ ಬಾಂಧವರು ಅತ್ಯಂತ ಉದಾತ್ತ ಹೃದಯಗಳು, ದಾನ ಧರ್ಮದಲ್ಲಿ ಹೆಸರು ಮಾಡಿರ್ತಕ್ಕಂಥವರು, ಈ ದೇಶದ ಸಂಸ್ಕೃತಿ ಸಡಗರವನ್ನ ಒಟ್ಟಾಗಿ ಸಮೃದ್ಧಬೇಕು ಅಂತ ಹೇಳಿ ಚಿಂತನೆ ಮಾಡ್ತಕ್ಕಂಥವ್ರು. ಆ ಕಾರಣಕ್ಕೆ ಇವತ್ತು ಈ ವಸ್ತಿಗೆ ಬಹಳಷ್ಟು ಜನ ದಾನ ಮಾಡೋ ಮುಖಾಂತರ ಲಕ್ಷಾಂತರ ಎಕರೆ ಆಸ್ತಿ ಸಂಪತ್ತನ್ನ ಇವತ್ತು ಕೊಟ್ಟು ಹೋಗಿದ್ದಾರೆ. ಇದ್ರ ಮೇಲೆ ಬಿಜೆಪಿ ಸರ್ಕಾರಕ್ಕೆ ಕಣ್ಣು ಬಿದ್ದಿದೆ. ಏನಾದ್ರೂ ಮಾಡಿ, ಯಾಕಂದ್ರೆ ಬಿಜೆಪಿಯವರು ಮಾರಾಟ ಮಾಡೋ ಜನ, ಈ ದೇಶದ ಸಂಪತ್ತನ್ನ ಖಾಸಗಿ ಬಂಡವಾಳಶಾಹಿಗಳಿಗೆ, ವಿದೇಶಿ ಕಾರ್ಪೊರೇಟ್ಗಳಿಗೆ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಈ ಲಕ್ಷಾಂತರ ಆಸ್ತಿ ಇದೆಯಲ್ಲ ಅದ್ರ ಮೇಲೆ ಕಣ್ಣು ಬಿದ್ದು ಈ ಮಸೂದೆಯನ್ನ ತರ್ತಾ ಇದ್ದಾರೆ. ಅದೇ ನಾವಿವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೀವಿ, ವಕ್ಫ್ ಅಂದ್ರೆ ಈ ಬರೀ ಮುಸಲ್ಮಾನರ ಸ್ವತ್ತಲ್ಲ, ಅದು ಭಾರತ ದೇಶದ ಸ್ವತ್ತದು. ಮುಸಲ್ಮಾನರ ಸ್ವತ್ತು ಮಾತ್ರ ಅಲ್ಲ, ಭಾರತ ದೇಶದ ಸ್ವತ್ತು. 1 ಇಂಚು ಭೂಮಿನೂ ಕೂಡ ವಸ್ತಿಂದ ಯಾರೂ ಕೂಡ ಕಿತ್ಕೊಳ್ಳಿಕ್ಕೆ ಆಗಲ್ಲ 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 ಅಂತ ಹೇಳಿಕ್ಕೆ ಬಂದಿದ್ದೀವಿ. ಒಂದು ವೇಳೆ ತಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು, ಈ ಮಸೂದೆ ಜಾರಿ ಮಾಡಬೇಕಾದ್ರೆ ಬಹಳ ದೊಡ್ಡ ನಾಟಕ ನಡೀತು. ನಾವು ಇವತ್ತು ಮಸೂದೆ ತಂದ್ಬಿಡ್ತೀವಿ, ತಂದ ತಕ್ಷಣ ಇವತ್ತು ಅವರ ಆಲೋಚನೆ ಏನಿತ್ತು, ಇವತ್ತು ಮುಸಲ್ಮಾನ್ ಬಾಂಧವರು ಅವರ ಸಾಂಸ್ಕೃತಿಕ ಹಿರಿಮೆ ಗರಿಮೆಯನ್ನ ಕೊಡ್ತಕ್ಕಂಥ
ಬಹಳಷ್ಟು ಅವಶೇಷಗಳಿದ್ದಾವೆ. ದೆಹಲಿಯಿಂದ ಈ ಚಿಕ್ಕಮಗಳೂರು ಬಂದರೂ ಕೂಡ ದೊಡ್ಡ ದೊಡ್ಡ ಕಟ್ಟಡಗಳು, ರಮಣೀಯವಾಗಿರ್ತಕ್ಕಂಥ ವಿದ್ಯಾಲಯಗಳು ಮೇಲೆ ಕಂಡುಬಿದ್ದಿರ್ತಕ್ಕಂಥವರು ಹೇಗಾದ್ರೂ ಮಾಡಿ ಇದನ್ನ ಹೊಡಿಬೇಕು, ಕಿತ್ಕೊಳ್ಬೇಕು ಅಂತಕ್ಕಂಥ ಹುನ್ನಾರದ ಭಾಗವಾಗಿ ಇವತ್ತು ಮಾಡಿದ್ರು. ಆ ಸಂದರ್ಭದಲ್ಲಿ ಈ ದೇಶದ ಪ್ರಜ್ಞಾವಂತರು ವಿರೋಧ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಬಾರದು ಅಂತೇಳಿ. ಆದ್ರೆ ದೇಶದ ಒತ್ತಡಕ್ಕೆ ಸರ್ಕಾರ ಮಣಿಲೇಬೇಕಾಯ್ತು. ದೇಶದ ಒತ್ತಡಕ್ಕೆ ಸರ್ಕಾರ ಮಣಿಬೇಕಾಯ್ತು. ಜೆಪಿಸಿಗೆ ಕೊಡಬೇಕು ಅಂತ ಹೇಳಿ ಚರ್ಚೆ ಆಯ್ತು. ಜೆಪಿಸಿಗೂ ಕೂಡ ಕೊಟ್ಟರು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದನ್ನ ವಿಮರ್ಶೆ ಮಾಡಿ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ಸರ್ಕಾರ ಯಾಕೆ ಹಿಟ್ಲರ್ ಅಂತ ಹೇಳ್ತೀವಿ ಅಂದ್ರೆ, ಜಂಟಿ ಪಾರ್ಲಿಮೆಂಟ್ ಕಮಿಟಿ ಇದ್ದಂತ ವಿರೋಧ ಪಕ್ಷದ ಸದಸ್ಯರನ್ನ ಅಮಾನತ್ ಮಾಡ್ತಾರೆ. ಅವ್ರ ಅಭಿಪ್ರಾಯ ಕೊಟ್ಟರೆ ಆ ರಿಪೋರ್ಟ್ ಅಲ್ಲಿ ಬರೆಯೋದಿಲ್ಲ. ಅವರಿಗೆ ಅವಮಾನ ಮಾಡಿ ಹೊರಗಾಗ್ತಕ್ಕಂತ ಒಂದು ಕೆಟ್ಟ ವರ್ತನೆ ಆ ತಿದ್ದುಪಡಿ ಏನು ಕಾಯ್ದೆಗೆ ಅಧ್ಯಕ್ಷರಾದಂತವರು ಅವಂತ ವರ್ತನೆಯನ್ನು ಮಾಡ್ತಾರೆ. ಅವತ್ತು ಈ ಭಾರತ ದೇಶದ ಬಿಜೆಪಿ ಹೊರತುಪಡಿಸಿದಂತಹ ಇಡೀ ದೇಶದ ರಾಜಕೀಯ ಪಕ್ಷಗಳು ಇವತ್ತು ವಿರೋಧ ಮಾಡ್ತಾರೆ. ಆದ್ರೆ ಇವತ್ತು ಇನ್ನೊಂದು ವಿಶೇಷ ಇದೆ. ನಾವು ಈ ನೆಲದಲ್ಲಿ ನಿಂತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗಿದೆ ಇವತ್ತು. ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಬಿಲ್ ಅನ್ನ ಜಾರಿ ಮಾಡಬಾರದು ಅಂತಕ್ಕಂಥ ನಿರ್ಣಯ ಕೈಗೊಂಡು ಸಿದ್ದರಾಮಯ್ಯನವರು ಆ ಬಿಲ್ಲಿಗೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ನಾವು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕಳೆದ ಒಂದು ವಾರದಿಂದ ಜಂತರ್ ಮಂತರ್ ಆದಿಯಾಗಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಮತ್ತೊಂದು ವಿಚಾರ ಇಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ವಕ್ಫ್ಗಂದ್ರೆ ಇದೆಲ್ಲ ಸಾಬ್ರು ಏನೋ ಮಾಡ್ತಿದ್ದಾರೆ ಅಂತಕ್ಕಂಥದ್ದಲ್ಲ. ಇವತ್ತು ಮುಸಲ್ಮಾನರಿಗೆ ದಾನ ಧರ್ಮ ಕೊಡ್ತಕ್ಕಂತ ದತ್ತಿ ಸಂಸ್ಥೆ ಅದು ವಕ್ಫ್ ಅಂದ್ರೆ, ಅದು ಸರ್ಕಾರದ ಅಂಡರಲ್ಲಿ ಬರುತ್ತೆ. ಹಾಗೆ ಹಿಂದೂಗಳಲ್ಲೂ ಕೂಡ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ, ಮಂದಿರಗಳನ್ನ ಕಟ್ಟಲಿಕ್ಕೆ ಸಾಕಷ್ಟು ಜನ ದಾನ ಕೊಡ್ತಾರೆ. ಅಲ್ಲೂ ಕೂಡ ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳಿದ್ದಾವೆ. ಸೊ ಆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಅವ್ರದೇ ಆಗಿರ್ತಕ್ಕಂಥ ಪರಂಪರೆಯ ಭಾಗವಾಗಿ ಅವರು ಯಾರಿಗ್ ಬೇಕು ಅರ್ಚಕರು, ಅಲ್ಲಿರ್ತಕ್ಕಂಥ ಯಾರು ಪ್ರಾಜ್ಞರಿದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಯಾರಿಗೂ ಕೂಡ ಅನ್ಯ ಧರ್ಮಕ್ಕೆ ಅವಕಾಶ ಇರಲ್ಲ. ಆದ್ರೆ ವಕ್ಫಲ್ಲಿ ನೀವು ಕಮಿಟಿ ಮಾಡ್ಬೇಕಾದ್ರೆ ಇತರೆ ಧರ್ಮದವರು ಸೇರಿಸ್ಕೊಳ್ಳಿ ಅಂತ ಕತ್ತಿದೆಯಲ್ಲ, ಇದು ದೊಡ್ಡ ಷಡ್ಯಂತ್ರ. ಇದೇ ದೊಡ್ಡ ಷಡ್ಯಂತ್ರ. ಏನಾದ್ರು ಮಾಡಿ ಈ ಮುಸಲ್ಮಾನರ ನೀತಿಗಳನ್ನ ಬಡಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಹುನ್ನಾರ ಇದು. ಸೊ ಈ ಕಾರಣಕ್ಕೆ ಒಂದು ನಾವು ವಿರೋಧ ಮಾಡ್ತಾ ಇವತ್ತು ಈ ತರಬೇಕಾದ್ರೆ ಬರೀ ವಕ್ಫ್ ಬೋರ್ಡಿಂಗ್ ಮಾತ್ರ ಇಲ್ಲ, ಈ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಬೇಕು, ಏಕ ಚುನಾವಣೆ ತಂದು ಇಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಅದನ್ನೇ ಇವತ್ತು ಹಿಟ್ಲರ್ ರಾಜ್ಯ ಮಾಡಬೇಕು ಅಂತಕ್ಕಂಥ ಹಲವಾರು ಹುನ್ನಾರ ಇದೆ. ಆ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಈ ವಕ್ಫ್ ಪ್ರತಿಭಟನೆ ಮಾಡಿದ್ರೆ ಗೊತ್ತಲ್ಲ, ಸಿಎಎ NRC ಆದಾಗ ಏನೇನು ಅವಾಂತರಗಳಾಯ್ತು ಅಂತ ಹೇಳಿ. ಇವತ್ತು ಕೂಡ 3 ಕ್ರಿಮಿನಲ್ ಕಾನೂನುಗಳನ್ನು ಕೂಡ ಇವತ್ತು ಜಾರಿಗೆ ತಂದಿದ್ದಾರೆ. ರೈತರು ಹೋರಾಟ ಮಾಡಿದ್ರೆ ಅವರನ್ನ ಇವತ್ತು ಹತ್ತಿಕ್ಕಿ ಜೈಲಿಗೆ ಕಳ್ಸಕ್ಕಂತ ಕೆಲಸ ಮಾಡ್ತಾರೆ. ಎಲ್ಲ ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡ್ತಿದ್ದಾರೆ. ಆದ್ರೆ ಈ ದೇಶದ ಜನ ನಾ ಹೇಳಿದಾಗೆ ಬ್ರಿಟಿಷರನ್ನೇ ಹೊಡೆದೋಡಿಸಿದೀವಪ್ಪ, ಅವ್ರ ನೀತಿಗಳನ್ನೇ ಇದ್ ಮಾಡಿದ್ವಿ. ಆದ್ರೆ ನಾವಿಲ್ಲಿ ಸ್ವತಂತ್ರವಾಗಿ ಬದುಕಕ್ಕೆ ಧೈರ್ಯವಾಗಿ ಈ ಸಂವಿಧಾನ ನಮಗಿದೆ, ಆ ಆಶಯದ ಬದುಕಲ್ವಾ? ಖಂಡಿತವಾಗ್ಲೂ ಕೂಡ ಬದುಕ್ತೀವಿ. ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟ್ ಅಲ್ಲಿ ಆ ಬಿಲ್ ಅನ್ನ ಜಾರಿ ಮಾಡಿದಂಗೆ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬೀದಿಯನ್ನು ಹೋರಾಟ ಮಾಡ್ತೀವಿ. ನಮ್ಮ ಯಾರು ಪ್ರಗತಿಪರರು ಇಟ್ಕೊಂಡು ಪಾರ್ಲಿಮೆಂಟ್ ಒಳಗೂ ಕೂಡ ಹೋರಾಟ ಮಾಡ್ತೀವಿ. ನಮ್ಮ ಧ್ವನಿ ಆ ಒಂದು ಕರಾಳ ಮಸೂದೆಯ ವಿರುದ್ಧ ಇದೆ, ಕರಾಳ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ. ಅದಕ್ಕೆ ನಾವು ಧಿಕ್ಕಾರ ಹಾಕೋಣ. ವಕ್ಫ್ ತಿದ್ದುಪಡಿ ಮಸೂದೆ ವಾಪಸ್ ಆಗಲಿ. ವಕ್ಫ್ ತಿದ್ದುಪಡಿ ಮಸೂದೆಗೆ ಹೇಳಿ ಧಿಕ್ಕಾರ. ಮುಸ್ಲಿಮರೆಂದು ಜಾತಿವಾದ ಮಾಡೋದಿಲ್ಲ, ಧರ್ಮ ನಿರಪೇಕ್ಷತೆಯನ್ನು ಎತ್ತಿ ಹಿಡಿಯುತ್ತೇವೆ, ಸಂವಿಧಾನವನ್ನು ಉಳಿಸುತ್ತೇವೆ. ನಾರೇ ತಕ್ಬೀರ್, ನಾರೇ ತಕ್ಬೀರ್, ನಾರೇ ತಕ್ಬೀರ್, ನಾರೇ ತಕ್ಬೀರ್. इस्लाम 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 ये तो ये शुरुआत है. आगे आगे बहुत सारे स्ट्राइक होते हैं. इसकी बुलंदी अब शुरू होगी. बीजेपी गवर्नमेंट नवे वो सबको क्या होगा, बीजेपी गवर्नमेंट बोल गया वो ईवीएम गवर्नमेंट. अगर ईवीएम नहीं है तो उनके बिछाने के अंदर गर्मी रहती नहीं, वो गर्मिश नहीं रहती. आज जो भी उनकी गवर्नमेंट है ईवीएम के वजह से है वो गवर्नमेंट. ಇನ್ನು ವಿವಿಎಂ ಬಂದ್ ಕರ್ಕೊ ಎಲೆಕ್ಷನ್ ಬಾಜಿ ಅಂದೆ
हमें मार को भेजना कर को नहीं उनको अदमियान मार को ही इन्हों अंबानी अदानी ऐसे पैसे वाले हमको अपने जोड़ में रख ले को ईवीएम को हैक कर को जीत लेकर सबको मानो कौम क्या भी बेवकूफ नहीं है कौम को पीछे कर ये हिंदुस्तान में 750 साल हमें हुकूमत चलाई इस वाले अंग्रेज हम युद्ध चलाई नहीं कितने साल चले हमें 750 साल बोले जो हुकूमत चला रही है अरे यूएम हटा को और तुम्हें मालूम हो जाता तुम्हें बोले जो कौन सुनता नहीं सुनता अगर बोल को और मर्दानगी रहते तुम ना आओ चिकमंगलूर में जीता को दिखो क्या भी ना को हिंदू मुस्लिम क्या कर रही भी हिंदुओं का हस्ते तुम्हें मुसलमानों को हस्ते क्या कर रही खाली धोखे में रख रही हूँ 3 चीजें हमारे पास रह गए तो बस जो डर रहे हमें ये बीजेपी वाले से डर रही वो डर अल्लाह का रखे अल्लाह के सिवा क्या भी नहीं होता उन्हें बाम डाले तो फूल का रोक पड़ता ये बीजेपी वाले क्या भी उन्हें करने चाहिए आज एक अनएजुकेटेड को पीएम बना को पीएम उसे क्या भी मालूम नहीं चले रखो उसे बोल बोल को सही ना दला रही हूँ एजुकेटेड न मैं खुद बोले मैं 8वीं क्लास पढ़ी हूँ मैं रेलवे स्टेशन में चाय बेचने वाला था सो अगर बोल को आज उसके नाम को बिठा ले को ये जो वीएचपी जो संघ परिवार है मोदी को रख लेक नचारी डंग 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 का तो मोदी डंग डंग कर नाचते रहता मोदी अमित शाह एक जेल को गया सो आदमी आज उन्हें हमारा कानून का वाइस प्रेसिडेंट ये देश को चला दूंगा को बोल रहा हूँ जेल को जा गया सो चला था क्या भी अच्छे काम को गया सुने उन्हें दड़ी पर को गया सो क्या वास्ते कितने कैसा ही उसके पास कितने कैसा थे आज ऐसे आदमी हुकूमत चला रही हुकूमत चलाने की वजह से जो अनएजुकेटेड आदमी बैठले को क्या बोलता वो करती नहीं वैसा होगा इनका मोदी उनका भारतीय जनता पार्टी कर को बोल को नहीं है ईवीएम पार्टी ईवीएम को हटाओ आ जाओ सामने यहाँ मुकाबला करेंगे तुम्हें मुसलमान का पेशेंस ले रही अगर मुसलमान अपने औकात में आगा तो तुम्हें कौन भी नहीं रहते टीपू सुल्तान के कर्नाटक के एक टीपू सुल्तान पूरे अंग्रेजों के ऊपर भारी थे आज अल्लाह के फजल से 35 से 40 करोड़ मुसलमान तुम्हारे ऊपर कितना भारी होती है तुम्हें देखते रहो जब अल्लाह का साथ हमारे साथ आ गया तो तुम्हें कौन भी नहीं पड़ते तो भाई बुजुर्गों और दोस्तों हमें एकताओं को करना आज जो काम इन्हें शुरू करी वो काम को हमें अंजाम देना रोज एक स्टेटमेंट देना रोज एक डीसी ऑफिस के नहीं जाना उन्हें 25 जने को ले जाता कि 50 जने को ले जाता कि हर घर से जाकर हमें स्ट्राइक करना हमें जब तक ये बिल छोड़ कर उसका इसमें हाथ नहीं छोड़ते तब तक हमें लड़ते रहना इनके साथ के बाद मोदी और बीजेपी वाले से बोलता हूँ तुम्हें कितना भी जुल्म डाल लो हमें डरते नहीं तुम डरने की कौम ही दे रही है डरते नहीं हमें तुम्हें कितना डरा देंगे वक्त सामने आपको कर दिन तुम नहीं तो तुम्हें हमारे ऊपर गोली चलाओ तुम्हारे गोलियां खत्म होती है मुसलमान का खून खत्म नहीं होता तुम जब तक इस्लाम जिंदा है तब तक तुम्हें हमारा बाल भी उखाड़ नहीं सकते जब हमें आ जाती तुम ना मारने में तुम्हें एक जगह भी दिखते नहीं तुम्हें कहाँ से ऊपर दिन तुमने मालूम अंदाजी वहां से भी निकाल को मार दिया यहाँ से शुरुआत कीजिए इन बीजेपी वालों को इनके संघ परिवार वालों को एक ऐसा दिखाना पूरे हिंदुस्तान में इन्हों चूहेंगे जैसा चुपको बैठना ऐसा काम करेंगे करके बोलते हुए नारे तकबीर नारे तकबीर नारे तकबीर इस्लाम 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 ಈ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಮಸೂದೆಯನ್ನ ಜಾರಿಗೆ ತಂದಿರೋದು ವಿರುದ್ಧ ಹೋರಾಟದಲ್ಲಿ ಸಾಕ್ಷಿಗಳಾಗಿದ್ದೀರಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ವಕ್ಫ್ ಬೋರ್ಡ್ ಜಮೀನು ಏನು ಅನ್ನೋದನ್ನ ಸಾಕಷ್ಟು ಜನ ಹಿರಿಯರು ಉಲಮಾಗಳು ನಾಯಕರುಗಳು ಹೇಳ್ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇದು ಯಾರು ಕೂಡ ನಮಗೆ ದೇಣಿಗೆಯಾಗಿ ಕೊಟ್ಟಿರುವಂತದ್ದಲ್ಲ ಮುಸಲ್ಮಾನರಿಗೋಸ್ಕರ ರಿಸರ್ವ್ ಆಗಿ ಇಟ್ಟಿರುವಂತದ್ದು ಮತ್ತು ಆ ಸಮುದಾಯದ ಏಳಿಗೆಗಾಗಿ ರಿಸರ್ವ್ ಆಗಿರುವ ಇಟ್ಟಿರುವಂತಹ ಪ್ರಾಪರ್ಟಿ ಆಗಿರುತ್ತೆ ವಕ್ಫ್ ಬೋರ್ಡ್ ಜಮೀನು ಅನ್ನೋದನ್ನ ಅದೇ ರೀತಿ ಸ್ನೇಹಿತರೆ ನೀವು ಯಾವುದೇ ಒಂದು ಬಂಗಲೆ ಜಮೀನನ್ನ ಇಲ್ಲಿ ಸುತ್ತಮುತ್ತ ಕಾಣುವಂತ ಜಮೀನುಗಳನ್ನ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬಹುದು ಎಷ್ಟು ಎಕರೆ ಜಮೀನು ಕೂಡ ನೀವು ಪರ್ಚೇಸ್ ಮಾಡಬಹುದು ಆದ್ರೆ ವಕ್ಫ್ ಬೋರ್ಡ್ ಅಲ್ಲಿ ಖಬ್ರಸ್ಥಾನದಲ್ಲಿರುವ ಜಮೀನನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಜೀವವನ್ನ ಕೊಟ್ಟು ಮಾತ್ರ ಪರ್ಚೇಸ್ ಮಾಡಬಹುದು ಇದು ಆಗಿರುತ್ತೆ ವಕ್ಫ್ ಬೋರ್ಡ್ ಜಮೀನು
ಇದನ್ನ ಕಿತ್ಕೊಳ್ಳುವಂತ ಷಡ್ಯಂತ್ರವನ್ನ ಸಂಘ ಪರಿವಾರ ಮಾಡಿದ್ರೆ ಮುಸಲ್ಮಾನರು ತಮ್ಮ ಜೀವವನ್ನು ಕೊಟ್ಟಾದ್ರೂ ಕೂಡ ಆ ಜಮೀನನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಮುಸಲ್ಮಾನರು ಯಾವುದೇ ಒಂದು ಪ್ರತಿಭಟನೆಯನ್ನ ಮಾಡಿದ್ರೆ ಸಂವಿಧಾನಾತ್ಮಕವಾಗಿರುವಂತಹ ಕೊಡಮಾಡಲ್ಪಟ್ಟಿರುವಂತಹ ಹಕ್ಕುಗಳನ್ನ ಕಿತ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಬೀದಿಗೆ ಬಂದ್ರೆ ಇದು ದೇಶದ್ರೋಹಿಯಾಗಿರುವಂತಹ ಹೋರಾಟ ಅಂತ ಹೇಳ್ತಾರೆ. ಸ್ನೇಹಿತರೆ, ಖಂಡಿತವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ದೇಶದ್ರೋಹಿಗಳು ಯಾರು ಅಂತ ಹೇಳಿದ್ರೆ 1942ರಲ್ಲಿ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಬಿಜೆಪಿ ಜೊತೆ ಜಂಟಿಯಾಗಿ ಸರ್ಕಾರವನ್ನು ರಚನೆ ಮಾಡಿದ್ರಲ್ಲ, ನೀವು ದೇಶದ್ರೋಹಿಗಳು. ನಿಜವಾದ ದೇಶದ್ರೋಹಿಗಳು ಅಂದ್ರೆ 3 ರಾಜ್ಯಗಳಲ್ಲಿ ಬಿಜೆಪಿ ಬ್ರಿಟಿಷರೊಂದಿಗೆ ಸರ್ಕಾರವನ್ನು ರಚನೆ ಮಾಡಿರುವಂತದ್ದು, ಅವರೆಲ್ಲ ಹುದ್ದೆಗಳಲ್ಲೂ ಕೂಡ ನೀವು ಮಿನಿಸ್ಟ್ರಿಗಿರಿ ಮಾಡಿರುವಂತವರು, ನೀವುಗಳು ಕೂಡ ದೇಶದ್ರೋಹಿಗಳು. ಅದೇ ರೀತಿ ಏನು ಮುಸಲ್ಮಾನ್ ಆಡಳಿತವನ್ನ ಮಾಡಿರುವಂತಹ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಅವರ ಫೈನಾನ್ಸ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಎಲ್ಲರೂ ಕೂಡ ಈ 3% ಇರುವಂತಹ ಜನಗಳಾಗಿದ್ರು. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಕೈ ಜೋಡಿಸ್ತಕ್ಕಂಥ ಸಾರ್ವರ್ಕರ್ ಮತ್ತು ಗೋಲ್ವಲ್ಕರ್ ಈ ದೇಶದ ದ್ರೋಹಿಗಳು. ಅದೇ ರೀತಿ ಬೇರೆ ಬೇರೆ ಈ ಭಗತ್ ಸಿಂಗ್ ಮತ್ತು ಬೇರೆ ಬೇರೆಯವರಿಗೆ ಗಲ್ಲು ಶಿಕ್ಷೆಯನ್ನ ಹಾಕಬೇಕಾದ್ರೆ ಅವರ ಬ್ರಿಟಿಷರ ಪರವಾಗಿ ವಾದ ಮಾಡಿರುವಂತಹ RSSನ ವಕೀಲರುಗಳಾಗಿರ್ತೀರಿ, ನೀವಾಗಿದ್ರಿ ದೇಶದ್ರೋಹಿಗಳು. ಭಗತ್ ಸಿಂಗರ ಜೀವವನ್ನ ಉಳಿಸಬೇಕು ಅಂತೇಳಿ ಪಣತೊಟ್ಟು ಹೋರಾಟವನ್ನ ಮಾಡಿರುವಂತದ್ದು ಮುಸಲ್ಮಾನರ ವಕೀಲರುಗಳು. ಅದೇ ರೀತಿ ಭಗತ್ ಸಿಂಗ್ ಗಲ್ಲು ಶಿಕ್ಷೆಯನ್ನ ಕೊಡಬೇಕಾದ್ರೆ ನಾನು ಕೊಡಲ್ಲ ಅಂತೇಳಿ ಎದ್ದು ಹೋಗಿರುವಂತದ್ದು ಮುಸಲ್ಮಾನ್ ಜಡ್ಜು. ಇದು ಇತಿಹಾಸ ಸಾಕ್ಷಿ ಇದೆ. ಅದೇ ರೀತಿ ಇವರೆಷ್ಟು ದೇಶ ಪ್ರೇಮಿಗಳು ಅಂತೇಳಿ ಇಂಡಿಯಾ ಬಾರ್ಡರ್ ಅಲ್ಲಿ ಇರುವಂತ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದನ್ನ ಮುಸಲ್ಮಾನರ ಹೆಸರುಗಳಿದೆ, ಅದನ್ನ ಓದಿದ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ದೇಶಕ್ಕೋಸ್ಕರ ರಕ್ತವನ್ನ, ಜೀವವನ್ನ, ಬೆವರನ್ನ ಕೊಟ್ಟಿರುವಂತಹ ಸಮುದಾಯ ಅಂದ್ರೆ ಅದು ಮುಸಲ್ಮಾನ್ ಸಮುದಾಯ ಅನ್ನೋದು. ಎಲ್ಲ 2014ರ ಹಿಂದೆ ಕೂಡ ಎಲ್ಲ ಹಿಂದೂಗಳು ಮುಸಲ್ಮಾನರು ಜೊತೆಗೂಡಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಬ್ಬಗಳಲ್ಲೂ ಕೂಡ, ಜಾತ್ರೆಗಳಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಹೇಳಿ ತಂದು ವಿಷ ಬೀಜವನ್ನ ಬಿತ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಮನೆ ಒಳಗಡೆ ಒಬ್ಬ ಅಫೀಮನ್ನ ಸೇರ್ತಕ್ಕಂಥ, ಗಾಂಜಾ ಸೇರ್ತಕ್ಕಂಥ ಒಬ್ಬ ಹುಚ್ಚ ಇದೆ, ಎಷ್ಟು ಮನೆ ಒಳಗಡೆ ಸಮಸ್ಯೆ ಆಗುತ್ತೋ ಅದೇ ರೀತಿ ಧರ್ಮದ ಅಫೀಮ್ ಮತ್ತು ಇಂಜೆಕ್ಟ್ ಅನ್ನ ಮಾಡಿ ದೇಶವನ್ನ ಆಳ್ತಾ ಇದ್ದಾರೆ. ಇವ್ರನ್ನು ಕೂಡ ಒದ್ದು ಆಚೆ ಹಾಕುವಂತ ಸಮಯ ಕೂಡ ಸದ್ಯದಲ್ಲೇ ಬರುತ್ತೆ. ಮುಸಲ್ಮಾನರು ಅಂತ ಹೇಳಿದ್ರೆ ಹೇಳಿದ ತಕ್ಷಣ ಕಲ್ಲು ಹೊಡೆಯೋರು ಮತ್ತೊಂದು ಮಾಡುವಂತವರಲ್ಲ. ಕಲ್ಲು ಹೊಡೆಯೋಕ್ಕೆ ಪ್ರಚೋದನೆಯನ್ನ ಕೊಟ್ಟು ಒಂದು ಕೆಲವು ಸುದ್ದಿಗಳ ಬರಪೀಡಿತ ಕೆಲವು ಮಾಧ್ಯಮಗಳಿದೆ, ಅವರಿಗೆ ಸುದ್ದಿಗಳೇ ಇಲ್ಲ. ಮುಸಲ್ಮಾನರ ವಿರುದ್ಧ ಸುದ್ದಿಗಳನ್ನ ಮಾಡಿದ್ರೆ ಮಾತ್ರ ಅವರ TRP ಅನ್ನ ಹೋಗುತ್ತೆ, ಅವರ ಹಿಂದಿ ಮಕ್ಕಳಿಗೆ ಬಟ್ಟೆಯನ್ನ ತಗೊಂಡು ಹೋಗ್ತಾರೆ. ಆತರ ಕೆಲವು ಸುದ್ದಿಗಳ ಬರಪೀಡಿತ ಮಾಧ್ಯಮಗಳು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮುಸಲ್ಮಾನರು ಎಲ್ಲಿ ಕಲ್ಲು ಬಿಸಾಕ್ತಾರೆ ಅಂತ ಹೇಳಿ ಪ್ರವೋಕ್ ಅನ್ನ ಮಾಡಿ ಅದರ ಪ್ರಚಾರವನ್ನ ಮಾಡಿ TRP ಅನ್ನ ಗೆಲ್ಲಿಸ್ತಾರೆ. ಸ್ನೇಹಿತರೆ, ಹಾಗಾಗಿ ಮುಸಲ್ಮಾನರು ಯಾವತ್ತೂ ಕೂಡ ಖಂಡಿತವಾಗ್ಲೂ ಕೂಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಯಾವ ರೀತಿ ಜೀವವನ್ನ ಕೊಟ್ಟು ಈ ದೇಶದ ರಕ್ಷಣೆಯನ್ನ ಮಾಡಿದೀವಿ, ಖಂಡಿತವಾಗ್ಲೂ ಕೂಡ ಈ ಬಿಲ್ಲಿನ ವಿರುದ್ಧ ಇದೇ ರೀತಿ ಒಂದು ಸಂಘಟನಾತ್ಮಕವಾಗಿರುವಂತಹ ಹೋರಾಟಗಳನ್ನ ಮಾಡಿ ಖಂಡಿತವಾಗ್ಲೂ ಕೂಡ ಈ ಸಂಘ ಪರಿವಾರದ ಅಜೆಂಡಾವನ್ನ ಮೆಟ್ಟಿ ನಿಲ್ತಕ್ಕಂಥ ತಾಕತ್ತು ಮುಸ್ಲಿಂ ಸಮುದಾಯಕ್ಕೂ ಇದೆ. ಸ್ನೇಹಿತರೆ, ಇದು ಈ ಬಿಲ್ ಅನ್ನೋದು ಮುಸಲ್ಮಾನರ ವಿರುದ್ಧ ಅಂತ ತಿಳ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಕೂಡ ಈ ದೇಶದ ಸಂವಿಧಾನದ ವಿರುದ್ಧ. ಅದೇ ರೀತಿ 500 ವರ್ಷ ಇತಿಹಾಸ ಇರತಕ್ಕಂಥ ಬಾಬರ್ ಮಸೀದಿಯನ್ನು ಕೂಡ ಕಿತ್ಕೊಂಡ್ರು. ಕೊಡಬೇಕಾದ್ರೆ ಹೇಳಿರುವಂತದ್ದು ಭಾವನೆಗಳ ಆಧಾರದ ಮೇಲೆ ಈ ಜಡ್ಜ್ಮೆಂಟ್ ಅನ್ನ ಕೊಡಲಾಯಿತು ಅಂತ. ನಿಜವಾಗ್ಲೂ ದಾಖಲೆಗಳ ಆಧಾರದ ಮೇಲೆ ಜಡ್ಜ್ಮೆಂಟ್ ಅನ್ನ ಕೊಡಬೇಕಾಗಿತ್ತು. ಭಾವನೆಗಳು, ಹಾಗಾದ್ರೆ ಮುಸಲ್ಮಾನರಿಗೆ ಭಾವನೆಗಳೇ ಇರಲಿಲ್ವಾ? ಖಂಡಿತವಾಗ್ಲೂ ಕೂಡ ಭಾವನೆಗಳ ಆಧಾರದ ಮೇಲೆ ಕೊಡೋದಾಗಿದ್ರೆ ಎಲ್ಲರ ಭಾವನೆಗೂ ಕೂಡ ಗೌರವವನ್ನ ಕೊಡಬೇಕಾಗಿತ್ತು. ಅದೇ ರೀತಿ ಈ ವಕ್ಫ್ ಬಿಲ್, ಅಮೆಂಡ್ಮೆಂಟ್ ಬಿಲ್, ಆಕ್ಟ್ ಏನು ಇವರು ತರ್ತಾ ಇದ್ದಾರೆ, ಇದು ಕೂಡ ಯಾರು ನಮಗೆ ಬಡವಳವಾಗಿ ಕೊಟ್ಟಿರುವಂತದ್ದಲ್ಲ. ಈ ಮುಸಲ್ಮಾನರ ಏಳಿಗೆಗಾಗಿ ಇಟ್ಟಿರುವಂತದ್ದು, ಅನಾಥರಿಗೋಸ್ಕರ ಇಟ್ಟಿರುವಂತದ್ದು, ಅಬಲೆಯರಿಗೋಸ್ಕರ ಇಟ್ಟಿರುವಂತ ಪ್ರಾಪರ್ಟಿ ಆಗಿರುತ್ತೆ. ಸ್ನೇಹಿತರೆ, ಖಂಡಿತವಾಗ್ಲೂ ಇವತ್ತು ರೈತರ ಒಂದು MSP ತಿದ್ದುಪಡಿ ಕಾಯ್ದೆಯನ್ನ ತಂದಾಗ್ಲೂ ಕೂಡ ಅವ್ರು ಹೇಳಿರುವಂತದ್ದು ರೈತರ ಉದ್ಧಾರಕ್ಕಾಗಿ ಅಂತ ಹೇಳಿ.
ಕಾರ್ಮಿಕರ ವಿರೋಧಿ ಬಿಲ್ ಅನ್ನ ತರಬೇಕಾದ್ರೂ ಕೂಡ ಅವರು ಹೇಳಿರುವಂತ ಕಾರ್ಮಿಕರಿಗೋಸ್ಕರ ತಂದಿರುವಂತ ಬಿಲ್ಲು ಅಂತೇಳಿ. ಅದೇ ರೀತಿ ತ್ರಿಬಲ್ ತಲಾಕ್ ಬಿಲ್ ಅನ್ನ ತರಬೇಕಾದ್ರೂ ಕೂಡ ಮುಸಲ್ಮಾನ್ ಮಹಿಳೆಯರ ಏಳಿಗೆಗಾಗಿ ತಂದಿರುವಂತದ್ದು ಅಂತೇಳಿ. ಹಾಗಾಗಿ ಯಾವುದೇ ನಿಯಮವನ್ನ ತರಬೇಕಾದ್ರೆ ಆ ನಾಯಕನ ನಿಯತ್ತು ಕೂಡ ಸರಿಯಾಗಿರ್ಬೇಕು. ಮಿಸ್ಟರ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಿಯತ್ತು ಸರಿಯಾಗಿದೆಯಾ ಸ್ನೇಹಿತರು ಹೇಳಿ? ಈ ನಿಯತ್ತೆ ಸರಿ ಇಲ್ದಿರ್ತಕ್ಕಂಥ ಕಾನೂನನ್ನ ಜಾರಿಗೆ ತರುವಂತದ್ದು ನಮಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ನೀವು ತಂದಿರುವಂತ ಬಿಲ್ ಅನ್ನ ಇಮಿಡಿಯೇಟ್ಲಿ ವಾಪಸ್ ಪಡಿಬೇಕು. ಇಲ್ಲಿ ಎಲ್ಲಾ ಸಮುದಾಯಕ್ಕೂ ಸಿಗಬೇಕಾಗಿರುವಂತಹ ಸವಲತ್ತು ಸಿಗಬೇಕು. ಅದೇ ರೀತಿ ಏನು ರೈಲ್ವೆ ಮತ್ತು ಡಿಫೆನ್ಸ್ ಬಿಟ್ರೆ ಮೂರನೇ ಪ್ರಾಪರ್ಟಿ ಮುಸಲ್ಮಾನರು ಅಂತ ಹೇಳ್ತಿದ್ದಾರೆ. ಮುಸಲ್ಮಾನರು ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ ತಮಿಳುನಾಡು, ಆಂಧ್ರ ಮತ್ತು ಪಶ್ಚಿಮ ಬಂಗಾಳದಲ್ಲಿ 3 ರಾಜ್ಯಗಳಲ್ಲಿ ಇದಕ್ಕಿಂತ 3 ಪಟ್ಟು ಹೆಚ್ಚು ಜಮೀನುಗಳಿದೆ ಸ್ನೇಹಿತರೆ. ವಕ್ಫ್ ಅಲ್ಲಿರುವಂತಹ ಜಮೀನುಗಳು ಅತಿ ಹೆಚ್ಚು ಜಮೀನಲ್ಲ. ಅದು ಸುಳ್ಳುಗಳನ್ನ ಪ್ರಚಾರ ಮಾಡಿ ಅದರ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಕಟ್ಟಿರುವಂತಹ ಒಂದು ಗೋಪುರ ಆಗಿರುತ್ತೆ ಬಿಜೆಪಿ ಸರ್ಕಾರ. ಖಂಡಿತವಾಗ್ಲೂ ಕೂಡ ಸತ್ಯವನ್ನ ಹೇಳೋದ್ರ ಮುಖಾಂತರ ಈ ಸುಳ್ಳಿನ ಸಾಮ್ರಾಜ್ಯದ ಮೇಲೆ ಕಟ್ಟಿರುವಂತಹ ಗೋಪುರವನ್ನ ಸದ್ಯದಲ್ಲೇ ಹಿಂದೂ, ಮುಸ್ಲಿಂ, ಪಾರ್ಸ್, ಜೈನ್, ಬೌದ್ಧ, ಕ್ರೈಸ್ತ ಎಲ್ಲರೂ ಸೇರಿ ಎಲ್ಲ ಧರ್ಮವನ್ನ ಒಪ್ಪುವಂತವರು ಮತ್ತು ಧರ್ಮವನ್ನ ಒಪ್ತಾ ಇರುವಂತಹ ನಾಸ್ತಿಕರು ಕೂಡ ಸೇರಿ ಖಂಡಿತವಾಗ್ಲೂ ಕೂಡ ಸಂಘ ಪರಿವಾರದ ಅಜೆಂಡಾವನ್ನ ಈಡೇರಕ್ ಬಿಡಲ್ಲ.